ಪೊಟ್ಯಾಸಿಯಂ ನೈಟ್ರೇಟ್ ಸಸ್ಯದ ಬೆಳವಣಿಗೆಗೆ ಸಮತೋಲಿತ ರಸಗೊಬ್ಬರ ಬೆಲೆ 200 ಗ್ರಾಂಗೆ ₹600 13,045 NPK ಪೊಟ್ಯಾಸಿಯಂ ಸಸ್ಯದ ಬೆಳವಣಿಗೆಗೆ ಒಂದು ಪ್ರಮುಖ ಅಂಶ. ಇದನ್ನು ಸಾಮಾನ್ಯವಾಗಿ ಉದ್ಯಾನಗಳು, ಹುಲ್ಲುಹಾಸುಗಳು ಮತ್ತು ತೋಟಗಳಿಗೆ ನಿಯಮಿತ ರಸಗೊಬ್ಬರ ಕಾರ್ಯಕ್ರಮದ ಭಾಗವಾಗಿ ಬಳಸಲಾಗುತ್ತದೆ. ಇದು ಮುಖ್ಯವಾಗಿ ತಿನ್ನಬಹುದಾದ ಬೆಳೆಗಳಿಗೆ ಬಹಳ ಮುಖ್ಯ, ಏಕೆಂದರೆ ಇದು ಹಣ್ಣುಗಳು ಮತ್ತು ತರಕಾರಿಗಳ ಗಾತ್ರ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಪೊಟ್ಯಾಸಿಯಂ ನೀರಿನಲ್ಲಿ ಸುಲಭವಾಗಿ ಕರಗುತ್ತದೆ, ಅಂದರೆ ಅದು ಬೇಗ ಕರಗಿ ಸಸ್ಯದ ಬೇರುಗಳಿಂದ ಸುಲಭವಾಗಿ ಹೀರಲ್ಪಡುತ್ತದೆ. ಸಾಕಷ್ಟು ಪೊಟ್ಯಾಸಿಯಂ ಇಲ್ಲದೆ ಸಸ್ಯಗಳು ತಮ್ಮ ಬೇರುಗಳು, ಎಲೆಗಳು ಮತ್ತು ಹಣ್ಣುಗಳಿಗೆ ಪೋಷಕಾಂಶಗಳನ್ನು ಪರಿಣಾಮಕಾರಿಯಾಗಿ ಸಾಗಿಸಲು ಸಾಧ್ಯವಿಲ್ಲ. ಪವರ್ ಪ್ಲಾಂಟ್ ಪೊಟ್ಯಾಸಿಯಂ ನೈಟ್ರೇಟ್ ಪೊಟ್ಯಾಸಿಯಂ ಮತ್ತು ಸಾರಜನಕದ ಹೆಚ್ಚಿನ ಅಂಶವನ್ನು ಹೊಂದಿರುವ ಅತ್ಯಂತ ಪರಿಣಾಮಕಾರಿ, ನೀರಿನಲ್ಲಿ ಕರಗುವ ರಸಗೊಬ್ಬರವಾಗಿದೆ. ಈ ಸಂಯೋಜನೆಯು ಹೂಬಿಟ್ಟ ನಂತರ ಮತ್ತು ಬೆಳೆಗಳ ಶಾರೀರಿಕ ಪಕ್ವತೆಯ ಹಂತಗಳಲ್ಲಿ ವಿಶೇಷವಾಗಿ ಸೂಕ್ತವಾಗಿದೆ. ಇದನ್ನು ಬೆಳೆ ಚಕ್ರದ ಮಧ್ಯ ಹಂತದಿಂದ ಪಕ್ವತೆಯವರೆಗೆ ಬಳಸಬಹುದು. ಈ ರಸಗೊಬ್ಬರವು ಹನಿ ನೀರಾವರಿ, ಫರ್ಟಿಗೇಷನ್ ಮತ್ತು ಎಲೆಗಳಿಗೆ ಸಿಂಪಡಣೆ ಎರಡಕ್ಕೂ ಸೂಕ್ತವಾಗಿದೆ. ಹನಿ ನೀರಾವರಿಗಾಗಿ ಫರ್ಟಿಗೇಷನ್ ಶಿಫಾರಸು ಮಾಡಲಾದ ಪ್ರಮಾಣವು ಮಣ್ಣಿನ ಪ್ರಕಾರ ಮತ್ತು ಬೆಳೆಯ ವಿಧವನ್ನು ಅವಲಂಬಿಸಿ ಪ್ರತಿ ಲೀಟರ್ ನೀರಿಗೆ 1.5 ಗ್ರಾಂನಿಂದ 2.5 ಗ್ರಾಂ ಆಗಿದೆ. ಎಲೆಗಳಿಗೆ ಸಿಂಪಡಣೆಗಾಗಿ ಶಿಫಾರಸು ಮಾಡಲಾದ ಪ್ರಮಾಣವು ಪ್ರತಿ ಲೀಟರ್ ನೀರಿಗೆ 1.5 ಗ್ರಾಂನಿಂದ 2.0 ಗ್ರಾಂ ಆಗಿದೆ. ಬಿತ್ತನೆಯ 60 ರಿಂದ 70 ದಿನಗಳ ನಂತರ ಇದನ್ನು ಬಳಸಬೇಕು. ಪ್ರಯೋಜನಗಳು: ಬೀಜ ಮತ್ತು ಬೇರುಗಳ ತ್ವರಿತ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಸಸ್ಯದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೆಳೆಗಳು ಸರಿಯಾದ ಸಮಯದಲ್ಲಿ ಪಕ್ವವಾಗಲು ಸಹಾಯ ಮಾಡುತ್ತದೆ. ಬರ ಮತ್ತು ಹಿಮದಂತಹ ಜೈವಿಕವಲ್ಲದ ಒತ್ತಡಕ್ಕೆ ಸಸ್ಯದ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ. ಪೋಷಕಾಂಶಗಳ ಸಮೀಕರಣ ಮತ್ತು ಸಾಗಣೆಯಲ್ಲಿ ಮತ್ತು ಸಕ್ಕರೆಗಳ ರಚನೆಯಲ್ಲಿ ಸಹಾಯ ಮಾಡುತ್ತದೆ. ಇಳುವರಿಯನ್ನು ಹೆಚ್ಚಿಸುತ್ತದೆ ಮತ್ತು ಉತ್ಪನ್ನದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಶಿಫಾರಸು ಮಾಡಲಾದ ಬಳಕೆ: ಫರ್ಟಿಗೇಷನ್ಗಾಗಿ ಬಾಳೆ, ದಾಳಿಂಬೆ, ಟೊಮೆಟೊ, ಹತ್ತಿ, ದ್ರಾಕ್ಷಿ, ಈರುಳ್ಳಿ, ಅರಿಶಿನ, ಶುಂಠಿ, ಹೂಬೆಳೆಗಳು, ಸಂರಕ್ಷಿತ ಕೃಷಿ. ಎಲೆಗಳಿಗೆ ಸಿಂಪಡಣೆಗಾಗಿ ಎಲ್ಲಾ ಬೆಳೆಗಳು. ಪ್ರಮಾಣ: ಪ್ರತಿ ಎಕರೆಗೆ 200 ರಿಂದ 500 ಗ್ರಾಂ. ಸೋಮ್ ಶೇಖರ್ ಅವರಿಂದ